ಕನ್ನಡಿಗರೇ ನಮಸ್ಕಾರ. ಅನೇಕ ಐತಿಹಾಸಿಕ ಪ್ರಸಿದ್ಧಿಯಾಗಿರುವ ಮತ್ತು ಪೌರಾಣಿಕ ಪ್ರಸಿದ್ಧಿಯಾಗಿರುವಂತಹ ಪ್ರದೇಶ ತಲಕಾಡು. ತಲಕಾಡು ಏನಾದರೂ ಮಳೆಗಾಲದಲ್ಲಿ ನದಿ ಏನಾದರೂ ಹರಿತಾ ಇದ್ರೆ ಇಲ್ಲೆಲ್ಲೂ ನಾವು ನಿಂತ್ಕೊಳ್ಳೋದಕ್ಕಾಗಲ್ಲ. ತುಂಬ ದೊಡ್ಡದಾಗಿ ಹರಿತಾ ಇರುತ್ತೆ ಮತ್ತು ಯಾರು ಜನರನ್ನ ಬಿಡೋದಿಲ್ಲ. ಇದು ತುಂಬ ಪೌರಾಣಿಕ ಮತ್ತು ಐತಿಹಾಸಿಕ ಸ್ಥಳ ಆಗಿದೆ. ಇಲ್ಲಿ ಹೊಯ್ಸಳರು, ಗಂಗರು, ವಿಜಯನಗರ ಪ್ರತಿನಿಧಿಗಳು, ಮೈಸೂರು ಸಾಮ್ರಾಜ್ಯದವರು ಎಲ್ಲರೂ ಆಡಳಿತವನ್ನು ಮಾಡಿದರು. ನಮಗೆ ಫೇಮಸ್ ಆಗಿರುವಂಥ ಒಂದೇ ಒಂದು ನಾನುಡಿ ಮತ್ತು ಒಂದು ಶಾಪ ಅಂತಂದರೆ ವಿಜಯನಗರದ ರಾಜಪ್ರತಿನಿಧಿಯಾಗಿದ್ದ ಶ್ರೀರಂಗರಾಯ ಅವನ ಹೆಂಡತಿ ಕೊಟ್ಟಂಥ ಶಾಪ, ಅಲ್ವೇಲಮ್ಮನ ಶಾಪ ಅನ್ನೋದು ನಿಮಗೆ ಗೊತ್ತಿರುವಂಥದ್ದು. ವಿಜಯನಗರದ ಪ್ರತಿನಿಧಿ ಶ್ರೀರಂಗರಾಯನಿಗೆ ಆರೋಗ್ಯ ಹದಗೆಟ್ಟಿರುತ್ತೆ. ಆಗ ಆಕೆ ಬಂದು ತಲಕಾಡಿನ ಮಾಲಂಗಿ ಬಳಿ ವಾಸ ಇರ್ತಾಳೆ. ಆಗ ಆತ ಹುಷಾರಾಗಲ್ಲ. ಹಾಗಾಗಿ ಮೈಸೂರು ಸಂಸ್ಥಾನದ ಮೇಲೆ ಆಕೆ ಒಂದು ಶಾಪವನ್ನು ಹಾಕ್ತಾಳೆ. ತಲಕಾಡು ಮರಳಾಗಿ, ಮಾಲಿಂಗಿ ಮಡುವಾಗಿ, ಮೈಸೂರು ಒಡೆಯರಿಗೆ ಮಕ್ಕಳಾಗದೆ ಹೋಗಲಿ ಅಂತೇಳಿ. ಅವತ್ತಿನ